ದಪ್ಪ ಇರೋರಿಗೆಲ್ಲ ಚೆಸ್ಟ್ ಎಲ್ಲ ಹಾಗೆ ಕಾಣಿಸ್ತಾರೆ, ಅದೊಂಥರ ಅಸಹ್ಯ ಆಗ್ಬಿಡುತ್ತೆ. ಆ ಚೆಸ್ಟನ್ನ ಟೈಟ್ನಿಂಗ್ ಮಾಡುವಂಥದ್ದು, ಅದನ್ನ ಬಿಗಿಗೊಳಿಸುವಂಥದ್ದು ಅಥವಾ ಅದನ್ನ ಕಡಿಮೆ ಮಾಡುವಂಥದ್ದಕ್ಕೆ ಸ್ಯಾನ್ಸಿವ್ಸಿನಲ್ಲಿ ಏನಾದರೂ ಉತ್ತರ ಇದೆಯಾ ಅದಕ್ಕೆ? ಖಂಡಿತ ಇದೆ, ಫಾರ್ ಸಮ್ ಎಕ್ಸ್ಟೆಂಟ್. ಇದು ಸ್ಪೆಷಲಿ ಮೇಲ್ಸಿಗೆ ಅಂತ ಹೇಳಿದಾಗ ಮೇಲ್ ಬ್ರೆಸ್ಟ್ ಅಂತ ಹೇಳ್ತೀವಿ. ಬಿಕಾಸ್ ಅದು ಸರ್ಟನ್ ರೀಸನ್ಸ್ ಇಂದ ಬರುತ್ತೆ. ಸೊ ಹಾರ್ಮೋನಲ್ ರೀಸನ್ಸ್ ಆಗಿರ್ಬೋದು, ದಪ್ಪ ಆಗಿದ್ದರಿಂದ ಆಗಿರ್ಬೋದು, ಹೆರಿಡಿಟ್ರಿಯಿಂದ ಆಗಿರ್ಬೋದು. ಸೊ ಕೆಲವೊಬ್ರು ಹೇಳ್ತಾರೆ ನಮ್ಮ ಅಪ್ಪನಿಗೂ ಸಹಿತ ಹೀಗೆ ಇದೆ ಅಂತ ಹೇಳ್ಕೊಂಡು. ಬಟ್ ಅಫ್ಕೋರ್ಸ್ ದೆರ್ ಇಸ್ ಅ ರೀಸನ್ ಆಲ್ವೇಸ್ ಅಲ್ಲಿ ಇರುತ್ತೆ. ಆದರೆ ಅದನ್ನ ಅವರು ನೆಗ್ಲಿಜಿಬಲ್ ಆಗಿ ಮಾಡ್ತಾರೆ. ಬಟ್ ಇವಾಗದ್ದು ಯಂಗ್ಸ್ಟರ್ಸ್ ದೇ ಫೀಲ್ ಅನ್ಈಸಿ, ಟೈಟ್ ಟಿ ಶರ್ಟ್ ಬಾಡಿ ಫಿಟ್ಟಿಂಗ್ ಹಾಕಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂಡ್ ಹೌದು, ಜಿಮ್ ಹೋದ್ರು ಸಹಿತ ಲೈಕ್ ಅದು ಕಮ್ಮಿ ಆಗುವ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ. ಅಂಡ್ ಫಾರ್ಮಲ್ ಶರ್ಟ್ಸ್ ಹಾಕಕ್ಕಾಗಲ್ಲ, ದಿ ಕೆನಾಟ್ ಲೈಕ್ ಎಲ್ಲಾನು ಸಹಿತ ಅನ್ಈಸಿ ಬರುತ್ತೆ. ತುಂಬಾನೇ ಅನ್ಈಸಿ ಫೀಲ್ ಮಾಡ್ತಾರೆ ಸಹಿತ. ಮ್ಯಾಮ್ ಏನ್ ಮಾಡೋದು ಅಂತ ಕೇಳ್ತಾರೆ. ಸೊ ಲೈಕ್ ಇದು ಇವ್ರಿಗೆ ಮಾತ್ರ ಅಲ್ಲ, ಆ್ಯಂಡ್ ತುಂಬ ದಪ್ಪ ಆಗಿರೋದ್ರಿಂದ ಅಥವಾ ಈ ಥರ ಹಾರ್ಮೋನಲ್ ಇಂಬ್ಯಾಲೆನ್ಸಿಂದ ಆ್ಯಂಡ್ ದಪ್ಪ ಇದ್ದವರು ಸಡನ್ ಆಗಿ ಸಣ್ಣ ಆದಾಗ, ದಟ್ ಈಸ್ ಆಲ್ಸೋ ದ ಒನ್ ಆಫ್ ದ ರೀಸನ್. ಸೊ ಆ ಥರ ಇದ್ದಾಗ ಸ್ಯಾಗಿಂಗ್ ಇರುತ್ತೆ. ಸೊ ದಟ್ ಇದು ದಪ್ಪ ಆದಾಗ ಟೈಟ್ನಿಂಗ್ ರಿಡಕ್ಷನ್ ಆಗಬೇಕು. ಆ್ಯಂಡ್ ಕಮ್ಮಿ ಆಗಿಬಿಟ್ಟು ಸೇಮ್ ಶೇಪ್ ಹಾಗೇನೆ ಇದ್ದಾಗ ಸ್ಯಾಗಿಂಗ್ ಇರುತ್ತೆ, ಅವಾಗ ಟೈಟ್ನಿಂಗ್ ಆಗಬೇಕು. ಇದೆರಡಕ್ಕೂ ಸಹಿತ ನಮ್ಮಲ್ಲಿ ಹೈಫೋ ಅಂತ ಹೇಳೋ ಟ್ರೀಟ್ಮೆಂಟ್ ಇದೆ. ಅಫ್ಕೋರ್ಸ್ ಇಸ್ ಲೈಕ್ ದರ್ ಆರ್ ಸಮ್ ಅದರ್ ಟ್ರೀಟ್ಮೆಂಟ್ಸ್ ಆಲ್ಸೋ, ಬಟ್ ಅಡ್ವಾನ್ಸ್ ಟ್ರೀಟ್ಮೆಂಟನ್ನು ನಾನು ಹೇಳ್ತೀನಿ. ಬಿಕಾಸ್ ದಟ್ ಶಾರ್ಟ್ ಟೈಮಲ್ಲಿ ಅವ್ರಿಗೆ ರೀಸನೇಬಲ್ ಆಗಿ ರಿಸಲ್ಟ್ ಸಿಗೋದು ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ಹೈಫೋ ಇಂದ. ಸೊ ಈ ಟ್ರೀಟ್ಮೆಂಟಿಂದ ಟೈಟ್ನಿಂಗು ಮಾಡ್ಬೋದು, ಫಾರ್ ಸಮ್ ಎಕ್ಸ್ಟೆಂಟ್ ಫ್ಯಾಟ್ ಲಾಸು ಸಹಿತ ಆಗುತ್ತೆ. ತುಂಬ ಫ್ಯಾಟ್ ಇದ್ದು ಅಂದರೆ ತುಂಬ ದಪ್ಪ ಇದ್ದು ಕಮ್ಮಿನೂ ಮಾಡಬೇಕು ಅಂತ ಅಂದಾಗ ನಾವು ಕಾಂಬಿನೇಷನ್ ಆಫ್ ಟ್ರೀಟ್ಮೆಂಟನ್ನು ಹಾಕ್ತೀವಿ. ಆ್ಯಂಡ್ ಇದು ಬರೀ ಮೇಲ್ಗೆ ಮಾತ್ರ ಅಲ್ಲ, ಖಂಡಿತವಾಗಿ ಹೆಣ್ಮಕ್ಳಿಗೂ ಸಹಿತ ಆಗುತ್ತೆ. ಅದಕ್ಕೆ ಏಜೇ ಇಲ್ಲ. ಇಟ್ಸ್ ಲೈಕ್ ದ ಅರೌಂಡ್ 25-30 years ಆದವರು ಸಹಿತ ಮ್ಯಾಮ್ ನನಗೆ ಮದುವೆನೇ ಆಗಿಲ್ಲ ಬಟ್ ಆದರೂ ಸಹಿತ ಸ್ಯಾಗಿಂಗ್ ಇದೆ ಅಂತ ಹೇಳ್ತಾರೆ. ಸೊ ಆ್ಯಂಡ್ ಆಫ್ಟರ್ ಡೆಲಿವರಿ ಅಗೇನ್ ಇಟ್ ಈಸ್ ಲೈಕ್ ಬ್ರೆಸ್ಟ್ ಫೀಡಿಂಗ್ ಪ್ರೊಸೆಸ್ ಎಲ್ಲ ದಾಟಿ ಆದಮೇಲೆ ಸ್ವಲ್ಪ ಮಟ್ಟಿಗೆ ಖಂಡಿತವಾಗ್ಲೂ ಆಗುತ್ತೆ. ಸೊ ದಟ್ ಇದಕ್ಕೂ ಸಹಿತ ನಮ್ಮಲ್ಲಿ ಹೈಫೋ ಟ್ರೀಟ್ಮೆಂಟ್ಸ್ ಇದೆ. ಫಾರ್ ಸಮ್ ಎಕ್ಸ್ಟೆಂಟ್ ನಾವು ಅದನ್ನು ರಿಡ್ಯೂಸ್ ಮಾಡಿಸ್ಬೋದು. ಓಕೆ, ಕೆಲವೊಂದ್ಸಲ ಮದುವೆ ಆಗಿರೋದ ಹೆಣ್ಣು ಮಕ್ಕಳು ಕೂಡ ಬಂದ್ರು ಬರ್ತಾರೆ. ದೇ ಫೀಲ್ ಅನ್ಈಸಿ ಬಿಕಾಸ್ ಜೊತೆಗೆ ಇಟ್ಸ್ ಸೋಷಿಯಲ್ ಕಾನ್ಶಿಯಸ್ ಇರುತ್ತೆ. ಯಾಕಂತಂದ್ರೆ ಮದ್ವೆ ಆಗಿ ಆಯ್ತು, ಡೆಲಿವರಿ ಆಗಿ ಆಯ್ತು ಅಂತಂದಾಗ ಸಮಾಜ ಒಂದು ಎಕ್ಸ್ಕ್ಯೂಸೇ ಕೊಟ್ಬಿಡುತ್ತೆ. ಅಂದ್ರೆ ಡೆಲಿವರಿ ಆಯ್ತು, ಫೀಡಿಂಗ್ ಆಯ್ತು, ಇಲ್ಲ ದರ್ ಇಸ್ ಅ ಸೈಂಟಿಫಿಕ್ ರೀಸನ್ ಅಲ್ವಾ, ಫೀಡ್ ಮಾಡಿ ಆಯ್ತು ಅಂತ ಹೇಳ್ಕೊಂಡು. ಬಟ್ ಪ್ರಿಮೇಚೂರ್ ಆಗಿ ಬಿಫೋರ್ ದಟ್ ಆಲ್ ದೀಸ್ ಥಿಂಗ್ಸ್ ಕೆಲವೊಂದು ಹೆಣ್ಮಕ್ಳಿಗೆ ಹಾರ್ಮೋನಲ್ ಸರ್ಟನ್ ಏನೋ ರೀಸನ್ ದೇ ಫೀಲ್ ಗಿಲ್ಟ್. ಅವ್ರಿಗೆ ಗಿಲ್ಟ್ ಆಗುತ್ತೆ, ಅವ್ರಿಗೆ ಅನೀಸಿನೆಸ್ ಆಗುತ್ತೆ, ಏನಪ್ಪಾ ಅಂತ ಹೇಳೋ ಸೋಷಿಯಲ್ ಕಾನ್ಶಿಯಸ್ ತುಂಬಾನೇ ಇದಾಗುತ್ತೆ. ಸೊ ಅಂಥವ್ರು ಸಹಿತ ಬಂದ್ಬಿಟ್ಟು ತಗೋಬಹುದು. ಓಕೆ, ಈಗ ಇದೇ ಬಾರ ಜಾಸ್ತಿ ಆದ್ರೆ ಸೊ ಅದನ್ನ ಕಡಿಮೆ ಮಾಡೋದಕ್ಕೆ ನಾವು ಹೇಳಿದ್ರಿ. ಕೆಲವರಿಗೆ ಚೆಸ್ಟ್ ಹೆಣ್ಮಕ್ಳಿಗೆ ಎದೆನೇ ಇರಲ್ಲ ಅಂತ ಇಟ್ಕೊಳ್ಳಿ. ಸೊ ಚೆಸ್ಟ್ ಅವ್ರಿಗೆ ಏನ್ ಮಾಡೋದು? ಇದು ರೈಟ್ ನ್ಯೂಸ್.